ನಮಸ್ತೆ, ನಾನು ನಿಮ್ಮ ಜಿ ವಿ ನರೋತ್ತಮ ಶರ್ಮಾ. ನಿಮ್ಮ ಸಂಯುಕ್ತ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ದಿನ ನಾವು ಕರ್ಕಾಟಕ ರಾಶಿಯವರ ಮಾರ್ಚ್ ತಿಂಗಳ ಮಾಸ ಭವಿಷ್ಯ ಫಲವನ್ನು ತಿಳಿದುಕೊಳ್ಳೋಣ. ಕರ್ಕಾಟಕ ರಾಶಿಯ ಎಲ್ಲ 3 ನಕ್ಷತ್ರ ಸಂಜಾತರಿಗೂ ಈ ತಿಂಗಳು ಉತ್ತಮವಾದಂತಹ ಶುಭ ಫಲಗಳಿವೆ. ಪುನರ್ವಸು, ಪುಷ್ಯಮಿ ಹಾಗೂ ಆಶ್ಲೇಷ 3 ನಕ್ಷತ್ರ ಸಂಜಾತರಿಗೂ ತಿಂಗಳ ಪೂರ್ತಿ ಶುಭ ಫಲಗಳು. ನಿಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲ, ಉತ್ತಮ ಆರೋಗ್ಯ, ಉತ್ತಮವಾದಂತಹ ಸಂತಸದಾಯಕವಾದಂತಹ ವೈಯಕ್ತಿಕ ಮತ್ತು ಕೌಟುಂಬಿಕ ಜೀವನ, ವ್ಯಾಪಾರದಲ್ಲಿಯೂ ಸಹಿತ ನಿಮ್ಮ ನಿರೀಕ್ಷೆಗಿಂತ ಅಧಿಕ ಲಾಭ, ಭೂ ವ್ಯವಹಾರಗಳಲ್ಲಿ ನಿಮಗೆ ಈ ತಿಂಗಳು ಉತ್ತಮವಾದಂತಹ ಲಾಭವಾಗುವ ಎಲ್ಲ ಸಾಧ್ಯತೆಗಳು ಇದೆ. ಕ್ರಯ ವಿಕ್ರಯಗಳಲ್ಲಿ ಅತ್ಯಧಿಕ ವರಮಾನವಿದೆ. ಹಾಗೆಯೇ ಕಮಿಷನ್ ಆಧಾರಿತ ಕೆಲಸಗಳನ್ನು ಮಾಡುತ್ತಿರುವಂತಹ ಕರ್ಕಾಟಕ ರಾಶಿ ಸಂಜಾತರಿಗೆ ಈ ತಿಂಗಳು ಬೃಹತ್ ಪ್ರಮಾಣದ ಧನಪ್ರಾಪ್ತಿ ಆಗುವಂತಹ ಎಲ್ಲ ಸಾಧ್ಯತೆಗಳು ಉಂಟು. 12ನೇ ಮನೆಯಲ್ಲಿ ದೇವಗುರು ಬೃಹಸ್ಪತಿಯ ಸಂಚಾರವೇನಿದೆ ಹಾಗೂ ಭಾಗ್ಯಸ್ಥಾನದಲ್ಲಿ ಶನಿಯ ಶುಭ ಸಂಚಾರವೇನಿದೆ, ಇದು ಕರ್ಕಾಟಕ ರಾಶಿ ಸಂಜಾತರಿಗೆ ವರದಾಯಕವಾದದ್ದು ಹಾಗೂ ಶ್ರೇಯೋಪ್ರಧಾನವಾದದ್ದು. ಎಲ್ಲ ಕೆಲಸ ಕಾರ್ಯಗಳಲ್ಲಿಯೂ ಸಿದ್ಧಿಯಾಗಲಿದ್ದು, ಯಶೋಜಯ, ಕಾರ್ಯಸಿದ್ಧಿ, ಅಧಿಕ ಶುಭ ಫಲ ಹಾಗೂ ನೀವು ಕೈಗೆತ್ತಿಕೊಳ್ಳುವ ಎಲ್ಲ ಕೆಲಸ ಕಾರ್ಯಗಳಲ್ಲೂ ಜಯಶಾಲಿಯಾಗುವುದರಿಂದ ಮಾರ್ಚ್ ತಿಂಗಳು ಕರ್ಕಾಟಕ ರಾಶಿ ಸಂಜಾತರಿಗೆ ಈ ಸಂವತ್ಸರದಲ್ಲೇ ಅತ್ಯುತ್ತಮ ಮಾಸವಾಗಲಿದೆ ಎಂದು ಹೇಳಬಹುದು. ಉತ್ತಮ ಆರೋಗ್ಯದ ಜೊತೆಗೆ ಕೌಟುಂಬಿಕ ಶಾಂತಿಯು, ನಿಮ್ಮ ಬಾಳ ಸಂಗಾತಿ, ಮಕ್ಕಳು, ತಂದೆ ತಾಯಿಗಳು, ಸಹೋದರ ವರ್ಗ ಎಲ್ಲರೂ ಸಹಿತ ನಿಮ್ಮ ಬೆಂಬಲಕ್ಕೆ ನಿಲ್ಲುವುದು ಹಾಗೂ ನಿಮಗೆ ಎಲ್ಲ ವಿಚಾರಗಳಲ್ಲೂ ನೆರವು, ಬೆಂಬಲ ನೀಡುವುದರಿಂದ ನಿಮ್ಮ ಒಂದು ಮಾನಸಿಕ ಶಕ್ತಿ ಹೆಚ್ಚಾಗಲಿದ್ದು, ನೈತಿಕ ಬಲವೂ ಸಹಿತ ನಿಮಗೆ ಇಚ್ಛಾಶಕ್ತಿಯನ್ನು ನೀಡುವಂಥದ್ದಾಗಿರುತ್ತದೆ. ಈ ಮಾರ್ಚ್ ತಿಂಗಳ ಪೂರ್ತಿ ಒಂದಲ್ಲ ಒಂದು ಕೆಲಸದಲ್ಲಿ ನೀವು ಸದಾ ಕೆಲಸದಲ್ಲಿಯೇ ತೊಡಗಿಕೊಂಡಿರುತ್ತೀರಿ. ಈ ತಿಂಗಳಲ್ಲಿ ನಿಮಗೆ ಹೆಚ್ಚಿನ ಬಿಡುವು ಅಥವಾ ವಿಶ್ರಾಂತಿ ಸಿಗಲಾರದು. ವ್ಯಾಪಾರದಲ್ಲಿ ವಸ್ತ್ರ, ದಿನಸಿ, ಧಾನ್ಯ, ಸುಗಂಧ ದ್ರವ್ಯ ಹಾಗೂ ರಾಸಾಯನಿಕ ವಸ್ತುಗಳ ವ್ಯಾಪಾರಿಗಳಿಗೆ ಅತ್ಯಂತ ಹೆಚ್ಚಿನ ಲಾಭ ಉಂಟು. ಹಾಗೆಯೇ ಲೇಖಕರು, ಬೋಧಕರು, ಬರಹಗಾರರು, ಪುಸ್ತಕ ಪ್ರಕಾಶಕರು, ಮುದ್ರಕರು ಮತ್ತು ಸಾರ್ವಜನಿಕ ಕ್ಷೇತ್ರಗಳಲ್ಲಿ ಕ್ರಿಯಾಶೀಲರಾಗಿರುವಂತಹ ಕರ್ಕಾಟಕ ರಾಶಿ ಸಂಜಾತರಿಗೆ ಉನ್ನತ ಸಾಧನೆಯ ಯೋಗವಿದ್ದು, ಸನ್ಮಾನ ಸತ್ಕೀರ್ತಿಗೆ ನೀವು ಪಾತ್ರರಾಗಲಿದ್ದೀರಿ. ಈ ತಿಂಗಳಲ್ಲಿ ನಿಮಗೆ ಸಂಬಂಧ ನಿಶ್ಚಯ ಯೋಗವೂ ಉಂಟು. ವಿವಾಹಿತರಿಗೆ ಸಂತಾನ ಫಲದ ಸುಯೋಗವೂ ಇದೆ. ಕರ್ಕಾಟಕ ರಾಶಿ ಸಂಜಾತರಿಗೆ ಎಲ್ಲ ಸಮಸ್ಯೆಗಳು ನಿವಾರಣೆಯಾಗಲು ಪೀಡಾ ಪರಿಹಾರಾರ್ಥವಾಗಿ ಗಣಪತಿ ಅಥರ್ವಶೀರ್ಷ ಸ್ತೋತ್ರ ಮತ್ತು ಶಿವಾಷ್ಟೋತ್ತರ ಶತನಾಮ ಸ್ತೋತ್ರವನ್ನು ಪಠಿಸುವುದರಿಂದ ಎಲ್ಲ ಸಮಸ್ಯೆಗಳು ನಿವಾರಣೆಯಾಗಿ ನಿಮ್ಮ ಅಭೀಷ್ಟಗಳು ನೆರವೇರುತ್ತದೆ. ಭಗವಂತನು ನಿಮಗೆ ಒಳಿತನ್ನುಂಟು ಮಾಡಲಿ, ಎಲ್ಲ ಸಮಸ್ಯೆಗಳು ನಿವಾರಣೆಯಾಗಲಿ ಎಂದು ಪ್ರಾರ್ಥನೆ ಮಾಡಿಕೊಳ್ಳುತ್ತಾ ಮತ್ತೊಮ್ಮೆ ನಿಮ್ಮಲ್ಲಿ ಮನವಿ ಮಾಡುತ್ತೇನೆ. ನಿಮ್ಮ ಸಂಯುಕ್ತ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ನಿಮ್ಮವರನ್ನು ಸಬ್ಸ್ಕ್ರೈಬ್ ಮಾಡಿಸಿ, ಲೈಕ್ಸ್, ಕಾಮೆಂಟ್ಸ್, ಶೇರ್ ತಿಳಿಸಿ. ಮತ್ತು ಮುಂದಿನ ಜ್ಯೋತಿಷ್ಯ ಕಾರ್ಯಕ್ರಮದಲ್ಲಿ ಭೇಟಿಯಾಗುತ್ತೇನೆ. ಧನ್ಯವಾದಗಳು.